ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 5 ಆರೋಪಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಪ್ರಾಸಿಕ್ಯೂಷನ್ ಸಲ್ಲಿಸಿದಂತಹ ಅರ್ಜಿ ಏನಿದೆ ಹೈಕೋರ್ಟ್ನಲ್ಲಿ ವಜಾಗ್ ಹೋಗ್ಬಿಟ್ಟಿದೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ 5 ಆರೋಪಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು. ಪ್ರಾಸಿಕ್ಯೂಷನ್ ಸಲ್ಲಿಸಿದಂತಹ ಅರ್ಜಿ ಏನಿತ್ತು ಅದು ಹೈಕೋರ್ಟ್ನಲ್ಲಿ ಇವತ್ತು ವಿಚಾರಣೆಯ ಸಂದರ್ಭದಲ್ಲಿ ಅದನ್ನು ವಜಾ ಮಾಡಲಾಗಿದೆ. ಜಾಮೀನು ನೀಡುವಂತೆ ಎಫ್ಐಯು ನಂದೀಶ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆದರೆ ಆರೋಪಿಗಳಾಗಿರುವಂತಹ ವಿನಯ್, ನಂದೀಶ್, ಧನರಾಜು, ಪವನ್, ರಾಘವೇಂದ್ರ ಅವರ ಜಾಮೀನು ರದ್ದು ಮಾಡುವಂತೆ ಪ್ರಾಸಿಕ್ಯೂಷನ್ ಅರ್ಜಿಯನ್ನ ಸಲ್ಲಿಸಿತ್ತು, ಮನವಿಯನ್ನ ಮಾಡಿಕೊಂಡಿತ್ತು ಹೈಕೋರ್ಟ್ನಲ್ಲಿ. ಆದರೆ ಹೈಕೋರ್ಟ್ನಲ್ಲಿ ಜಾಮೀನು ನಿರಾಕರಿಸಿದೆ. ನಂದೀಶ್ ಪರ ಹಿರಿಯ ವಕೀಲ ರಾಮ್ ಸಿಂಗ್ ವಾದವನ್ನ ಮಂಡಿಸಿದ್ರು. ಪ್ರಾಸಿಕ್ಯೂಷನ್ ಸಲ್ಲಿಸಿದಂತಹ ಅರ್ಜಿ ಅವರ ಮನವಿ ಏನಿದೆ ಅದನ್ನ ಹೈಕೋರ್ಟ್ ಏನ್ ಮಾಡಿದೆ, ವಜಾ ಮಾಡಿಬಿಟ್ಟಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಮತ್ತೆ ಕಮೆಂಟ್ ಕಾಟ ಶುರುವಾಗಿದೆ. ಜಾಲತಾಣದಲ್ಲಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ ಅನ್ನ ಮತ್ತೆ ಮಾಡಲಾಗ್ತಾ ಇದೆ. ನಕಲಿ ಅಕೌಂಟ್ ತೆರೆದು ಅಶ್ಲೀಲ ಪದಗಳಿಂದ ವಿಜಯಲಕ್ಷ್ಮಿಯನ್ನ ನಿಂದನೆ ಮಾಡಲಾಗ್ತಿದೆ. ಸಿನಿಮಾಗೆ ಹೋದಂತಹ ವಿಡಿಯೋವನ್ನ ಹಾಕಿ ಕಾಮೆಂಟ್ ಅನ್ನು ಮಾಡಿದ್ದಾರೆ. ಕ್ರಿಮಿನಲ್ ದರ್ಶನ್ ಹೆಂಡತಿ ಅಂತ ಹೇಳಿಕೊಂಡು ಅವಹೇಳನವನ್ನ ಮಾಡಿದ್ದಾರೆ ಕೆಲ ಕಿಡಿಗೇಡಿಗಳು. ವೈಯಕ್ತಿಕ ಬದುಕನ್ನು ಗುರಿಯಾಗಿಸಿ ಟ್ರೋಲ್ ಮಾಡಲಾಗ್ತಾ ಇದೆ. ಈಗ ಮತ್ತೆ ವಿಜಯಲಕ್ಷ್ಮಿ ಅವರು ಪೊಲೀಸ್ ಠಾಣೆಯ ಮೆಟ್ಟಿಲೇರುವಂತಹ ಎಲ್ಲಾ ಲಕ್ಷಣಗಳಿದೆ. ಈ ಹಿಂದೆ ಕೂಡ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಆದ್ರೆ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿರಲಿಲ್ಲ. ಆದ್ರೆ ಆಕ್ಷನ್ ತೆಗೆದುಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು. ಈಗ ಮತ್ತೆ ನಕಲಿ ಅಕೌಂಟ್ ವಿರುದ್ಧ ಕ್ರಮಕ್ಕೆ ಆಗ್ರಹ ಕೇಳಿ ಬರ್ತಿದೆ. ಕಿರುಕುಳಕ್ಕೆ ಬ್ರೇಕ್ ಹಾಕುವಂತೆ ವಿಜಯಲಕ್ಷ್ಮಿ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಮತ್ತೆ ಅಶ್ಲೀಲವಾಗಿ ಕಮೆಂಟ್ ಹಾಕಲಾಗ್ತಾ ಇದೆ. ಸಿನಿಮಾಗೆ ಹೋದಂತಹ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಕ್ರಿಮಿನಲ್ ಹೆಂಡತಿ ಅಂತ ಹೇಳ್ಕೊಂಡು ಟ್ರೋಲಿಗರು ಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ಅದು ಕೂಡ ತಮ್ಮ ಸ್ವಂತ ಖಾತೆಯಿಂದ ಅಲ್ಲ, ನಕಲಿ ಖಾತೆಯನ್ನ ಕ್ರಿಯೇಟ್ ಮಾಡಿಬಿಟ್ಟು ಈ ರೀತಿ ಟಾರ್ಚರ್ ಅನ್ನು ಕೊಡ್ತಿದ್ದಾರೆ. ಆದಷ್ಟು ಬೇಗ ಇದನ್ನ ಕ್ಲಿಯರ್ ಮಾಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ವಾಗಟ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಗಂಗಾಧರ್, ಒಂದ್ ಕಡೆ ರೇಣುಕಾ ಸ್ವಾಮಿ ಕೊಲೆ ಆರೋಪಿಯಲ್ಲಿ ಪ್ರಮುಖವಾಗಿ 5 ಜನರ ಪ್ರಾಸಿಕ್ಯೂಷನ್ ಅರ್ಜಿ ವಜಾ ಆಗಿದೆ. ಏನ್ ಕಾರಣವನ್ನ ಹೈಕೋರ್ಟ್ ಕೊಟ್ಟಿದೆ? ಧನುಷಿ, ಪ್ರಮುಖವಾಗಿ ಚಿತ್ರದುರ್ಗದ ಕುಮಾರ್ ಅಂದ್ರೆ ರೇಣುಕಾ ಸ್ವಾಮಿಯ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅದರ ಹಿಂದೆ ಹೈಕೋರ್ಟ್ ಕೊಟ್ಟಂತ ಒಂದು ಜಾಮೀನನ್ನ ಏನಂತ ಅದನ್ನ ವಜಾ ಮಾಡಬೇಕು ಅಂತೇಳಿ ಪ್ರಾಸಿಕ್ಯೂಷನ್ ಅರ್ಜಿಯನ್ನ ಹಾಕೊಂಡಿತ್ತು. ಅದು ಇದುವರೆಗೂ ಕೂಡ ಅದು ಇನ್ನೂ ಕೂಡ ವಿಚಾರಣೆ ವಾದ ಪ್ರತಿವಾದ ಹಂತದಲ್ಲಿತ್ತು. ಅದೇ ಇವತ್ತು ಪ್ರಾಸಿಕ್ಯೂಷನ್ ಅರ್ಜಿಯನ್ನ ವಜಾ ಮಾಡುವ ಮೂಲಕ ಈಗ 5 ಆರೋಪಿಗಳೇನಿದ್ದಾರೆ ಅವ್ರಿಗೆಲ್ಲರೂ ಕೂಡ ಒಂದು ಬ್ರಿಗ್ ರಿಲೀಫ್ ಸಿಕ್ಕಂತ ಇರುವಂತದ್ದು ಹೈಕೋರ್ಟ್ ನ ನ್ಯಾಯಮೂರ್ತಿ ಆಗಿರುವಂತಹ ರಾಚಯ್ಯ ಅವರ ಪೀಠ ಆದೇಶ ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ 3 ಆರೋಪಿಗಳ ಪರವಾಗಿ ರಂಗನಾಥ್ ರೆಡ್ಡಿ ಅವರು ವಾದ ಮಾಡಿದ್ರು. 2 ಆರೋಪಿಗಳ ಪರವಾಗಿ ರಾಮ್ ಸಿಂಗ್ ಅವರು ಕೂಡ ವಾದ ಮಾಡಿದ್ರು. ಅದು ನಂದೀಶ್ ಪರವಾಗಿ ರಾಮ್ ಸಿಂಗ್ ಅವರು ವಾದ ಮಾಡಿ ಈ ಒಂದು ಕೊಲೆಯಲ್ಲಿ ಎವಿಡೆನ್ಸ್ ಗಳನ್ನ ಏನು ಕ್ರೋಢೀಕರಣ ಮಾಡಲಾಗಿರುವಂತದ್ದು, ಅದರಲ್ಲಿ ಕೆಲವು ವೈಫಲ್ಯಗಳಿದೆ ಅನ್ನೋ ನಿಟ್ಟಿನಲ್ಲಿ ಒಂದು ವಾದವನ್ನ ಮಾಡಲಾಗಿತ್ತು. ಅದೇ ರೀತಿಯಾಗಿ ವಾದ ಪ್ರತಿವಾದನ ಆಲಿಸಿದಂತೆ ಕೋರ್ಟ್ ಈ ಮೂಲಕವಾಗಿ ಆ ಒಂದು ಪ್ರಾಸಿಕ್ಯೂಷನ್ ನ ಒಂದು ಅರ್ಜಿಯನ್ನ ವಜಾ ಮಾಡಿರುವಂತದ್ದು. ಈ ಮೂಲಕವಾಗಿ ಈಗ ಸದ್ಯಕ್ಕೆ ಉಳಿದ ಆರೋಪಿಗಳನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೂ ಕೂಡ ಕಮೆಂಟ್ ಕೀಚಕರ ಕಾಟ ಮತ್ತೆ ಶುರುವಾಗಿದೆ. ಈಗ ಮತ್ತೆ ಪೊಲೀಸ್ ಠಾಣೆಯ ಮೆಟ್ಟಲೇರಿದಾರ, ಹೇಗೆ ಯಾವ ರೀತಿ ಅಶ್ಲೀಲ ಕಮೆಂಟ್ಗಳು ಬಂದಿದೆ ಈ ಸರ್ತಿ? ಈಗ ಮತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಂದ್ರೆ ನೀವು ನೋಡಿರೋ ಪ್ರಕಾರವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಿಂದೆ ಅವರ ವಿರುದ್ಧ ಅಂದ್ರೆ ದರ್ಶನ್ ಅವರ ಚಿತ್ರ ಒಂದು ಅವರು ಅನೌನ್ಸ್ ಮಾಡುವಂತಹ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ಸಾಕಷ್ಟು ಅವ್ರ ಮೇಲೆ ಕೆಟ್ಟದಾಗಿ ಮೆಸೇಜ್ಗಳು ಬರ್ತಾ ಇತ್ತು. ಆ ಬಗ್ಗೆ ಖುದ್ದಾಗಿ ಭೇಟಿ ಮಾಡಿ ಕಮಿಷನರ್ಗೆ ಕಚೇರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದು. ಸುಮಾರು ಒಂದು 7 ಮಂದಿಯನ್ನ ಬಂಧನ ಕೂಡ ಮಾಡಲಾಗಿತ್ತು. ಈಗ ಮತ್ತೆ ಪ್ರಾರಂಭವಾಗಿದೆ. ವಿಜಯಲಕ್ಷ್ಮಿ ಅವರ ವಿರುದ್ಧವಾಗಿ ಅವಹೇಳನಕವಾಗಿ ಮಾನಹಾನಿಕರವಾದಂತಹ ಒಂದು ಪೋಸ್ಟ್ ಗಳನ್ನ ಹಾಕಲಾಗ್ತಿರುವಂತ, ಅದರಲ್ಲಿ ನಕಲಿ ಅಕೌಂಟ್ ಗಳನ್ನ ತೆಗೆದು ಅದರಲ್ಲಿ ಜಲಗಾರ ಯೂನಿವರ್ಸಿಟಿ ಅಂತ ಹೇಳಿ ಒಂದು ಕೆಟ್ಟದಾದ ಒಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಆ ಐಡಿ ಮೂಲಕವಾಗಿ ಏನೋ ಒಂದು ಆಕ್ಟರ್ ಜೊತೆಯಲ್ಲಿ ಒಂದು ಸಿನಿಮಾ ನೋಡಕ್ ಹೋಗಿರುವಂತ ಒಂದು ದೃಶ್ಯವನ್ನ ಇಟ್ಕೊಂಡು ಅದರಲ್ಲಿ ಕೆಟ್ಟದಾಗಿ ಈಗ ಕಾಮೆಂಟ್ ಗಳನ್ನ ಮಾಡ್ತಾ ಇರುವಂತದ್ದು. ಒಂದು ಗಂಡ ಜೈಲಲ್ಲಿದ್ದಾನೆ, ಒಂದು ಕಡೆ ಪತ್ನಿ ವಿಜಯಲಕ್ಷ್ಮಿ ತರ ಓಡಾಡ್ತಾ ಇದ್ದಾರೆ ಅಂತೇಳಿ ಒಂದು ಕೆಟ್ಟದಾಗಿ ಒಂದು ತೇಜೋವಧೆ ಮಾಡುವಂತಹ ಒಂದು ಮೆಸೇಜ್ ಗಳನ್ನ ಈಗ ಟ್ರೋಲ್ ಮಾಡ್ಲಾಗ್ತಿರುವಂತದ್ದು. ಇದರಿಂದ ಈಗ ಸದ್ಯಕ್ಕೆ ಅದು ಈಗ ವಿಜಯಲಕ್ಷ್ಮಿ ಅವರ ಗಮನಕ್ಕೆ ಬಂದಿದೆ. ಅವರೀಗ ಪೊಲೀಸರ ಗಮನಕ್ಕೆ ತರುವಂತ ಕೆಲಸ ಮಾಡಿದ್ರೆ ಯಾರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಆದ್ರೆ ಇನ್ನೂ ಕೂಡ ಈ ವಿಚಾರವಾಗಿ ಸದ್ಯಕ್ಕೆ ಇನ್ನೂ ದೂರು ಕೊಟ್ಟಿಲ್ಲ. ಈಗ ಅವರು ಲೀಗಲ್ ಒಪಿನಿಯನ್ ತೆಗೆದುಕೊಂಡು ಕಂಪ್ಲೇಂಟ್ ಕೊಡುವಂತ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಇದರಲ್ಲಿ ಸೋಷಿಯಲ್ ಮಾನಿಟರಿಂಗ್ ಸೆಲ್ ಅಂತ ಏನೇ ಕಮಿಷನರ್ ಆಫೀಸ್ ಅಲ್ಲಿ ಇದೆ ಅವರು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಬಹುತೇಕವಾಗಿ ಈಗ ಅವ್ರು ಕರೆಸಿ ಏನಾದ್ರು ಒಂದು ಕಂಪ್ಲೇಂಟ್ ಅನ್ನು ತೆಗೆದುಕೊಂಡು ಕ್ರಮ ಕೈಗೊಳ್ತಾರ ಅಥವಾ ವಾಲಂಟರಿಯಾಗಿ ಇವರೇ ಸೋಷಿಯಲ್ ಮೀಡಿಯಾಗಳಲ್ಲಿ ತರ ಅಬ್ಸರ್ವ್ ಮಾಡುವಂತ ನಿಟ್ಟಿನಲ್ಲಿ ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ತಾರ ನೋಡ್ಬೇಕಾಗಿದೆ. ಧನುಶ್ರೀ, ಥ್ಯಾಂಕ್ ಯು ಗಂಗಾಧರ್ ವಾಗೀಟ ತಮ್ಮೆಲ್ಲ ಮಾಹಿತಿಗಾಗಿ.